ಸ್ನೇಹಿತರೆ, 1983ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗೋದಿಲ್ಲ. ಅಂದು ವಿಧಾನಸಭೆ ಅತಂತ್ರವಾಗುತ್ತೆ. ಜನತಾ ಪಕ್ಷ 95 ಕ್ಷೇತ್ರಗಳನ್ನು ಗೆದ್ದು ಹೆಚ್ಚು ಕ್ಷೇತ್ರಗಳನ್ನು ಪಡೆದ ಪಕ್ಷವಾಗುತ್ತೆ. ಜನತಾ ಪಕ್ಷ ಮತ್ತು ಇತರ ಕ್ರಾಂತಿ ರಂಗ ಒಕ್ಕೂಟಗಳ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗುತ್ತೆ. ಆಗ ದೇವೇಗೌಡರಿಗೆ ಮುಖ್ಯಮಂತ್ರಿಯಾಗುವ ಎಲ್ಲಾ ಅವಕಾಶಗಳು ಲಭ್ಯವಾಗುತ್ತೆ. ಆದರೆ ಕೇಂದ್ರ ನಾಯಕರ ಮಧ್ಯಪ್ರವೇಶದಿಂದಾಗಿ ಮುಖ್ಯಮಂತ್ರಿ ಸ್ಥಾನ ರಾಮಕೃಷ್ಣ ಹೆಗಡೆ ಅವರಿಗೆ ಲಭಿಸುತ್ತೆ. ಅಂದು ಅವರು ಯಾವುದೇ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವುದಿಲ್ಲ. ಆದರೆ ಅವರು ಶಾಸಕ ಸ್ಥಾನಕ್ಕೆ ಆಯ್ಕೆಯಾಗುವ ಹೊಣೆಯನ್ನ, ಕನಕಪುರ ಕ್ಷೇತ್ರದಿಂದ ಅವರನ್ನ ಗೆಲ್ಲಿಸಿಕೊಡುವ ಹೊಣೆಯನ್ನ ದೇವೇಗೌಡರು ವಹಿಸಿಕೊಳ್ತಾರೆ. ರಾಮಕೃಷ್ಣ ಹೆಗಡೆ ಅವರ ಸಂಪುಟದಲ್ಲಿ ದೇವೇಗೌಡರವರು ಮೊದಲ ಬಾರಿ ಸಚಿವರಾಗಿ ಲೋಕೋಪಯೋಗಿ ಹಾಗೂ ನೀರಾವರಿ ಖಾತೆಯ ಸಚಿವರಾಗ್ತಾರೆ.